ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಅಲ್ಲಿ ಚೆನ್ನಾಗಿರ ಅಂತ ಬರ್ತೀನಿ. ಸೊ ಇದಾಗಿದೆ ಯಾವ ಅಂತಲೇ ಬರ್ತಿತ್ತು ಫ್ರೆಂಡ್ಸ್. ಸೊ ಇವತ್ತು ಶುಕ್ರವಾರದ ವ್ಲಾಗ್ ಆಗಿದೆ. ಇವತ್ತು ಬೆಳಿಗ್ಗೆನೆ ಹೊರ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಚಿಕನ್ ಸಾಂಬಾರು ಇತ್ತಲ್ವ, ಸೊ ಎಲ್ಲ ಕ್ಲೀನ್ ಮಾಡಿ ಮತ್ತು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಹೊರ ಮಾಡೋಣ ಅಂತ ಹೇಳಿ ಸುಮ್ಮನೆ ಅದೇ. ಮತ್ತು ಮಧ್ಯಾಹ್ನ ಅಡುಗೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಿದ್ದೆ. ನಮ್ಮ ಮನೆಯವರು ಫೋನ್ ಮಾಡಿಬಿಟ್ಟು ಫಂಕ್ಷನ್ ಇದೆ, ರೆಡಿ ಆಗಿ ಹೋಗೋಣ ಅಂತ ಹೇಳಿದ್ರು. ಸೊ ಆಲ್ರೆಡಿ ಅಡುಗೆ ಮಾಡಿದ್ದೆ ಅಲ್ವಾ, ಸೊ ಊಟನೂ ಮಾಡಿಲ್ಲ ಏನಿಲ್ಲ. ನನ್ನ ಮಗಳಿಗೆ ರೈಸ್ ಹಾಕ್ಕೊಟ್ಟೆ, ರೈಸ್ ತಿಂದಳು. ಸೊ ಮನೆಯೆಲ್ಲ ಮಾಫ್ ಮಾಡಿ, ಫೋಟೋ ಎಲ್ಲ ಕ್ಲೀನ್ ಮಾಡಿ, ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದೆ. ಸೊ ಫೈನಲಾಗಿ ಇನ್ನು ನನ್ನ ಮಗಳು ಹಂಗೆ ರೈಸೆಲ್ಲ ಬಿಟ್ಬಿಟ್ಟಿದ್ಲು ತಟ್ಟೆಲೆ. ಸೊ ಅದಕ್ಕೆ ತಿಂದ್ಕೊಂಡು ನಾನೇ ತಿಂದೆ, ನನ್ನ ಮಗಳನ್ನೂ ರೆಡಿ ಮಾಡಿದ್ದೀನಿ. ಫೈನಲಿ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಆಯಿತು. ನನ್ನ ಮಗಳು ನೋಡಿ ಇಲ್ಲಿ ಊಟ ಎಲ್ಲ ಬಿಟ್ಬಿಟ್ಟಿದ್ಲು. ಸೊ ಅದಕ್ಕೆ ನಾನೇ ತಿಂತಾಯಿದ್ದೀನಿ. ಹಂಗೆಲ್ಲ ಫ್ರೆಂಡ್ಸ್, ಹೆಣ್ಮಕ್ಳು ಮದುವೆ ಆಗಿರೋರು ಏನಕ್ಕೆ ದಪ್ಪ ಆಯ್ತಾರೆ ಅಂದರೆ ಮಕ್ಕಳು ಬಿಟ್ಟಿರೋದನ್ನ ತಿಂದೇನೆ ದಪ್ಪ ಆಗೋದು. ಸೊ ಫೈನಲಿ ನನ್ನ ಮಗಳಿಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಈಗ ನನ್ನ ಮಗಳಿಗೆ ಬಾಡಿ ಲೋಷನ್ ಹಾಕ್ತಾಯಿದ್ದೀನಿ. ಬಾಡಿ ಲೋಷನ್ ಯಾವುದು ಅಂತ ಹೇಳಿದ್ರೆ ನಿವ್ಯಾ ಬಾಡಿ ಲೋಷನ್ನು. ಮತ್ತು ನಮ್ಮ ಮನೆಯವರು ಬರ್ತಾಯಿದ್ದೀನಿ ರೆಡಿಯಾಗಿ ಅಂತ ಹೇಳಿದ್ರು. ಸೊ ಅದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಬೇರೆ ಡ್ರೆಸ್ ಹಾಕ್ಕೊಂಡಿದ್ನಲ್ವ, ಸೊ ಯಾಕೋ ಅದಕ್ಕೆ ಅನ್ಕಂಫರ್ಟಬಲ್ ಫೀಲ್ ಆಯಿತು. ಸೊ ಅದಕ್ಕೆ ಈ ಡ್ರೆಸ್ ಹಾಕ್ಕೊಂಡೆ. ಮತ್ತು ನನ್ನ ಮಕ್ಕಳು ನಾನು ವಾಯ್ಸ್ ಕೊಡ್ತಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಅವ್ರದ್ದು ಸೌಂಡ್ ಬರ್ತಿದೆ, ಬಟ್ ಆಟಾಡ್ತಿದ್ರಲ್ವ, ಸೊ ಅದಕ್ಕೆ. ಮತ್ತು ಫಂಕ್ಷನ್ಗೆ ಹೋಗ್ಬೇಕಿತ್ತಲ್ವ, ಹೋಗೋಣ ಅಂತ ಹೋಗ್ತಿದ್ವಿ. ಇನ್ನು ನನ್ನ ದೊಡ್ಡ ಮಗಳು ಕಾರ್ಮನ್ಗೆ ಹೋಗಿದ್ಲಲ್ವ, ಸೊ ಅವಳೊಬ್ಬಳನ್ನ ಬಿಟ್ಬಿಟ್ಟು ಹೋಗೋಕ್ಕಾಗುತ್ತಾ ಅಂತ ಹೇಳಿ ಅವರ ಸ್ಕೂಲಿಗೆ ಹೋಗಿ ಸ್ಕೂಲಲ್ಲಿ ರಜಾ ಕೇಳಿಕೊಂಡು ಬಂದ್ವಿ. ಬಂದು ಪೂಜೆ ಮಾಡಿಸ್ಕೊಂಡು ಊಟಕ್ಕೆ ಅಂತ ಕೂತಿದ್ದೀವಿ. ಸೊ ಊಟ ಆಗಿ ಇನ್ನು ನಮ್ಮ ಮನೆಯವರು ಯಾರೋ ಕ್ಲೈಂಟ್ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ನಮ್ಮನ್ನ ಅಲ್ಲೇ ಮನೆ ಹತ್ರ ಬಿಟ್ಟೋದ್ರು. ನಾವು ಅಲ್ಲಿಂದ ವಾಕ್ ಮಾಡ್ಕೊಂಡು ಬಂದ್ವಿ. ಸೊ ನನ್ನ ಮಕ್ಕಳು ನೋಡಿ ಎಷ್ಟು ಹಠ ಮಾಡ್ತಾನೆ ಅಂದರೆ ಫುಲ್ಲು ಹಠ. ಇನ್ನು ನನ್ನ ಮಗಳಿಗೆ ನಾಳೆ ಪ್ರಾಜೆಕ್ಟ್ ತಗೊಂಡೋಗಿ ಕೊಡಬೇಕು ಅಂತ ಹೇಳಿದರು. ಸೊ ಅದಕ್ಕೆ ಪ್ರಾಜೆಕ್ಟ್ ಕೊಡಬೇಕಲ್ವ, ಅದಕ್ಕೋಸ್ಕರ ಸ್ವಲ್ಪ ಬ್ಯಾಲೆನ್ಸ್ ಇತ್ತು. ಖಾಲಿ ಹೊಡಿತಿತ್ತು ಏನಕ್ಕೋದು ಡಿಸೈನು, ಅದು ಶೀಟ್ ಹಾಕಿದ್ನಲ್ಲ ಅದು. ಸೊ ಅದಕ್ಕೆ ರೋಸ್ ಥರ ಫ್ಲವರ್ ಬಿಟ್ಟು ಅದಕ್ಕೆ ಪಿಂಕು ಮತ್ತು ಎಲ್ಲೋ ಬಣ್ಣ ಹಚ್ಚಿ ಅದಕ್ಕೆ ಅಂಟಿಸ್ತಾ ಇದ್ದೀನಿ. ಸೊ ಇದಾಗಿದೆ ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.